Good morning, children. Dear students, we have 8 chapters to study in second PU Sociology. All these 8 chapters are having different weightage of marks. So for the exam point of view, all these chapters are equally important. ಪ್ರೀತಿಯ ಮಕ್ಕಳೇ, ಸೆಕೆಂಡ್ ಪಿ ಯು ಸಿ ಸಮಾಜಶಾಸ್ತ್ರದಲ್ಲಿ ನಮಗೆ 8 ಅಧ್ಯಾಯಗಳನ್ನು ಕಲಿಯುತ್ತಿದೆ. ಈ 8 ಅಧ್ಯಾಯಗಳು ಕೂಡ ಅದರದೇ ಆದಂತಹ ವೇಟೇಜ್ ಆಫ್ ಮಾರ್ಕ್ಸ್ ಅನ್ನು ಕೊಟ್ಟಿದ್ದಾರೆ ಫಾರ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಕ್ಸಾಮಿಗೆ ಬೇಕಾಗಿ ಸೊ ಯಾವುದೇ ಒಂದು ಅಧ್ಯಾಯ ಕೂಡ ಏನು ಇಂಪಾರ್ಟೆಂಟ್ ಇಲ್ಲ ಅಂತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಆಲ್ ದೀಸ್ ಚಾಪ್ಟರ್ಸ್ ಆರ್ ಇಂಪಾರ್ಟೆಂಟ್. 8 ಅಧ್ಯಾಯಗಳಿವೆ ಅಂತ ನಾನು ಹೇಳಿದ್ದೀನಿ. ಸೊ ಮೊದಲನೇದಾಗಿ ನಮಗೆ ನೋಡೋದಾದ್ರೆ ಮೇಕಿಂಗ್ ಆಫ್ ಅನ್ ಇಂಡಿಯನ್ ಸೊಸೈಟಿ, ಭಾರತೀಯ ಸಮಾಜದ ನಿರ್ಮಾಣ ಮತ್ತು ಜನಸಂಖ್ಯೆ ಶಾಸ್ತ್ರ ಅಂತ. ಎರಡನೇ ಅಧ್ಯಾಯ ದಟ್ ಈಸ್ ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್ ಅಂತ. ಸೋಷಿಯಲ್ ಇನ್ಇಕ್ವಾಲಿಟಿ ಅಂತ ಹೇಳಿದರೆ ಸಾಮಾಜಿಕ ಅಸಮಾನತೆ ಹಾಗೂ ಹೊರಗೊಳ್ಳುವಿಕೆ ಮತ್ತು ಒಳಗೊಳ್ಳುವಿಕೆ ಅಂತ. ಮೂರನೇ ಅಧ್ಯಾಯದಲ್ಲಿ ನಾವು ಸೆಕೆಂಡ್ ಇಯರ್ ಸಮಾಜಶಾಸ್ತ್ರದಲ್ಲಿ ಕಲಿಯಬೇಕಾದ್ದು ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಮತ್ತೆ ನಾವು ನೋಡೋದಾದ್ರೆ ಪ್ರತಿಯೊಂದು ಚಾಪ್ಟರ್ ಕೂಡ ದಟ್ ಈಸ್ ಭಾರತೀಯ ಸಮಾಜದ ಕುಟುಂಬದ ಬಗ್ಗೆ, ದಟ್ ಈಸ್ ಅಬೌಟ್ ದ ಜಾಯಿಂಟ್ ಫ್ಯಾಮಿಲಿ. ಮತ್ತು ನಮಗೆ ವಿಲೇಜ್ ಸ್ಟಡೀಸ್ ಇದೆ, ಅದರ ಇಂಪಾರ್ಟೆನ್ಸ್ ಇದೆ. ಹಾಗೂ ಅರ್ಬನೈಸೇಷನ್ ಕಲಿಯಬೇಕು, ಮಾರ್ಕೆಟ್ ಸಿಸ್ಟಮ್ ದಟ್ ಈಸ್ ಮಾರುಕಟ್ಟೆ ಬಗ್ಗೆ, ಹಾಗೂ ನಮಗೆ ಸಾಮಾಜಿಕ ಚಳವಳಿ ಸೋಷಿಯಲ್ ಮೂವ್ಮೆಂಟ್ಸ್ ಅನ್ನು ಕಲಿಬೇಕು. ಇನ್ನು ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆ. ಸೊ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, so I would like to explain to you, or let us have a discussion about the third chapter. ಮೂರನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ or let us go for a discussion. ಮೂರನೇ ಅಧ್ಯಾಯ ಯಾವುದು? ಇನ್ಕ್ಲೂಸಿವ್ ಸ್ಟ್ರಾಟಜೀಸ್. ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಂತ ಹೇಳಿದರೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ನಾನಿಲ್ಲಿ ಬರ್ತಿದ್ದೇನೆ ಫಸ್ಟ್ ಚಾಪ್ಟರಲ್ಲಿ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, ಥರ್ಡ್ ಚಾಪ್ಟರ್ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಸೊ ಬಿಫೋರ್ ಗೋಯಿಂಗ್ ಟು ಸ್ಟಡಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಆರ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಸೆಕೆಂಡ್ ಚಾಪ್ಟರ್. ಎರಡನೇ ಅಧ್ಯಾಯದ ಬಗ್ಗೆ ಸ್ವಲ್ಪ ಆದರೂ ನಮಗೆ ಗೊತ್ತಿರಬೇಕು. ಯಾಕೆ ಗೊತ್ತಿಲ್ಲ? ಎರಡನೇ ಅಧ್ಯಾಯದಲ್ಲಿ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಸೋಷಿಯಲ್ ಇನ್ಇಕ್ವಾಲಿಟಿ, ಎಕ್ಸ್ಕ್ಲೂಷನ್ ಆ್ಯಂಡ್ ಇನ್ಕ್ಲೂಷನ್. ನಮಗೆ ಆಲ್ಮೋಸ್ಟ್ ಇದು ಎರಡನೇ ಅಧ್ಯಾಯದ ಕಂಟಿನ್ಯೂಷನ್ ಅಂತ ಹೇಳ್ಬೋದು. ದಟ್ ಈಸ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್. ಸೊ ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ಸೋಷಿಯಲ್ ಇನ್ಇಕ್ವಾಲಿಟಿ. ಇನ್ಇಕ್ವಾಲಿಟಿ ಅಂತ ಹೇಳಿದರೆ ಏನು, ಆರ್ ಸಾಮಾಜಿಕ ಅಸಮಾನತೆ ಅಂತ ಹೇಳಿದರೆ ಏನು? ಸೊ ಪ್ರೀತಿಯ ಮಕ್ಕಳೇ, ನಮಗೆ ಗೊತ್ತಿದೆ ಪ್ರತಿಯೊಂದು ಸಮಾಜದಲ್ಲೂ ಕೆಲವರು ಮಾತ್ರ ಪ್ರಮುಖ ಸಂಪನ್ಮೂಲಗಳಾದ ಹಣ, ಆಸ್ತಿ, ಶಿಕ್ಷಣ, ಆರೋಗ್ಯ ಮತ್ತು ಅಧಿಕಾರದ ಸಿಂಹಪಾಲನ್ನು ಪಡೆದಿರ್ತಾರೆ. ಕೆಲವು ಸಮೂಹಗಳು ಮಾತ್ರ, ಸಮ್ ಪೀಪಲ್ ಹ್ಯಾವ್ ಗ್ರೇಟರ್ ಶೇರ್ ಆಫ್ ವ್ಯಾಲ್ಯೂಡ್ ರಿಸೋರ್ಸಸ್. ವ್ಯಾಲ್ಯೂಡ್ ರಿಸೋರ್ಸಸ್ ಅಂತ ಹೇಳಿದರೆ ದಟ್ ಮೇ ಬಿ ವೆಲ್ತ್, economic wealth, or we can say that the property or money or power in the society. So that must be shared by all the people in the society. So ಎರಡನೇ ಅಧ್ಯಾಯದಲ್ಲಿ ಸಾಮಾಜಿಕ ಅಸಮಾನತೆಯಲ್ಲಿ, ಸೋಷಿಯಲ್ ಇನ್ಇಕ್ವಾಲಿಟಿಯಲ್ಲಿ we have to study what we have come across, that is especially regarding the scheduled caste and scheduled tribes and some other weaker sections. They are not getting any benefits from the society. So ಅದರ ಕಂಟಿನ್ಯೂಷನ್ ನಾವೀಗ ಥರ್ಡ್ ಚಾಪ್ಟರಲ್ಲಿ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅದರಲ್ಲಿ ಕಲಿಯುವಂಥದ್ದು, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಅಂತ ಕಲಿಯುವಂಥದ್ದು. ಸೊ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು. ಬಿಫೋರ್ ಗೋಯಿಂಗ್ ಟು ದಿ ಡಿಸ್ಕಷನ್ ಆಫ್ ಡೀಪ್ಲಿ ಇನ್ ಟು ದ ಡಿಸ್ಕಷನ್ ಆಫ್ ದಿ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು ಆರ್ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, let's see what are the concepts coming under this chapter. ನಾವು ನೋಡಿಕೊಳ್ಳುವ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಈ ಅಧ್ಯಾಯದಲ್ಲಿ ನಮಗೆ ಕಲಿಬೇಕು. ಹಲವಾರು ಕಾನ್ಸೆಪ್ಟ್ಸ್ ಬರ್ತದೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಬುಡಕಟ್ಟುಗಳು ಮತ್ತು ಮಹಿಳೆಯರ ಬಗ್ಗೆ ನಾವು ಕಲಿಯಬೇಕು. ನಿಶ್ಚಯಾತ್ಮಕ ಕ್ರಿಯೆ
ದಟ್ಸ್ ವೆರಿ ಇಂಪಾರ್ಟೆಂಟ್, ಅದನ್ನು ಕಲಿಬೇಕು. ನಿಶ್ಚಯಾತ್ಮಕ ಕ್ರಮ ಮತ್ತು ಸಂರಕ್ಷಣಾತ್ಮಕ ತಾರತಮ್ಯದ ಅರ್ಥವನ್ನು ಕಲಿಬೇಕು. ಸಂವಿಧಾನದ ಹಿತರಕ್ಷಣೆಯನ್ನು ಕಲಿಬೇಕು. ಹಾಗೆ ನಾವು ಮಹಿಳೆಯರ ಬಗ್ಗೆ ಕಲಿಬೇಕು, ಲಿಂಗ ಅಸಮಾನತೆಯನ್ನು ಕಲಿಬೇಕು, ಸೂಕ್ಷ್ಮ ಹಣಕಾಸು, ತಾರತಮ್ಯ ಸಮಾನತೆಯುತ ವರದಿಯನ್ನು 1974, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದು ಕಲಿಬೇಕು. ಹಾಗೆ ಬೇರೆ ಬೇರೆ ಸ್ವಸಹಾಯ ಸಂಘಗಳ ಬಗ್ಗೆ ಕಲಿಬೇಕು. ಸೇವಾ, ಇಷ್ಟು ಕಾನ್ಸೆಪ್ಟ್ಸ್ ನಮಗೆ 3ನೇ ಅಧ್ಯಾಯದಲ್ಲಿ ಬರ್ತದೆ. ಯಾವುದು? ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಲ್ಲಿ. ಸೊ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಲ್ಲಿ ವಿ ಹ್ಯಾವ್ ಟು ಸ್ಟಡಿ ದಟ್ ಈಸ್ ರಿಗಾರ್ಡಿಂಗ್ ದ constitutional safeguards for the scheduled caste and scheduled tribals, then regarding the legislative measures for them, how we can uplift or develop the life of the scheduled caste and scheduled tribals, then regarding the women, and then the microfinance, that's very important, microfinance, then self-help groups. We can see the different types of self-help groups that is able to make the women more that is able in the society or stable in the society ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನಮಗೆ ಹಲವಾರು ಥಿಂಗ್ಸ್ ಅನ್ನು ಯಾವುದರಲ್ಲಿ ಕಲಿಬೇಕು? 3ನೇ ಅಧ್ಯಾಯ ಆದಂತಹ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಲ್ಲಿ. ಇಲ್ಲದಿದ್ದರೆ ನಮಗೆ ನೋಡ್ಬೋದು ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳು, ಅದರಲ್ಲಿ ಕಲಿಬೇಕು. ಸೊ ಈ ಅಧ್ಯಾಯಕ್ಕೆ ಹೋಗೋದಕ್ಕಿಂತ ಮೊದಲು ಫಸ್ಟ್ ಕಾನ್ಸೆಪ್ಟ್ ನಾವು ನೋಡುವ, ಏನು ಕಲಿಬೇಕು ಅಂತ. ಫಸ್ಟಿಗೆ ಅಫರ್ಮೇಟಿವ್ ಆಕ್ಷನ್ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಅಫರ್ಮೇಟಿವ್ ಆಕ್ಷನ್ ರಿಲೇಟೆಡ್ ಟು ದಿ ST and SCs. See, I have written it. That is here affirmative action. Affirmative action ಅಂತ ಹೇಳಿದ್ರೆ ಏನು? ನಿಶ್ಚಯಾತ್ಮಕ ಕ್ರಿಯೆ. ಈಗ ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳಿದ್ರೆ ಏನು? ದಟ್ ಈಸ್ ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯ ನೀತಿಗಳನ್ನು ರೂಪಿಸುವುದಕ್ಕೆ ನಿಶ್ಚಯಾತ್ಮಕ ಕ್ರಿಯೆ ಎಂದು ಕರೆಯುತ್ತಾರೆ. ಅದರಲ್ಲಿ ಒಂದು ವರ್ಡ್ ಅನ್ನು ನಾವು ಸ್ವಲ್ಪ ಒತ್ತಿನಿಂದ ಹೇಳಬೇಕು. ಯಾವುದು? ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ. ಮೇನ್ ಆಗಿ 3 ಫೀಲ್ಡ್ಗಳಲ್ಲಿ, ಶಿಕ್ಷಣ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಹಾಗೆ ಉದ್ಯೋಗ. ಇದನ್ನು ನಾವು ಏನಂತ ಹೇಳುವಂಥದ್ದು? ಅಫರ್ಮೇಟಿವ್ ಆಕ್ಷನ್, ಇಲ್ಲದಿದ್ದರೆ ನಿಶ್ಚಯಾತ್ಮಕ ಕ್ರಿಯೆ. ನೋಡಿ ಪ್ರೀತಿಯ ಮಕ್ಕಳೇ, ಈ ನಿಶ್ಚಯಾತ್ಮಕ ಕ್ರಿಯೆಯನ್ನು ಮೊದಲನೇ ಬಾರಿ ಇಂಟ್ರೊಡ್ಯೂಸ್ ಮಾಡಿದ್ದು ಎಲ್ಲಿ ಅಂತ ನಮಗೆ ಗೊತ್ತಿರಬೇಕು. ಸೊ ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಮೊದಲ ಬಾರಿಗೆ ಜನಾಂಗೀಯ ತಾರತಮ್ಯವನ್ನು ಹೋಗಲಾಡಿಸಲಿಕ್ಕೆ ಅಮೆರಿಕಾದ ಪ್ರೆಸಿಡೆಂಟ್, ಆ ಟೈಮಲ್ಲಿ ಅಮೆರಿಕಾದ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ ಅವರು ಮಾರ್ಚ್ 6, 1961 ಅಲ್ಲಿ ಒಂದು ನಮಗೆ ಹೇಳ್ಬೋದು ಆಜ್ಞೆಯನ್ನು ಹೊರಡಿಸಿದ್ದಾನೆ. ಇಟ್ ವಾಸ್ ಅನ್ ಆರ್ಡರ್. ಅವನು ಹೀಗೆ ಏನಾದರೂ ಆಕ್ಟ್ಗಳನ್ನು ಪಾಸ್ ಮಾಡಿದಲ್ಲ, ಹಿ ಪಾಸ್ಟ್, ದಟ್ ಈಸ್ ಇಟ್ ವಾಸ್ ಅನ್ ಆರ್ಡರ್. ಒಂದೊಂದು ಆಜ್ಞೆಯನ್ನು ಹೊರಡಿಸಿದ್ದಾನೆ. ಅದರ ಪ್ರಕಾರ ದಟ್ ಈಸ್ ನಾವು ಈಗ ನೋಡುವಾಗ ನಾವು ಅರ್ಥ ಮಾಡಿಕೊಳ್ಬೇಕು. ಅದರ ಅರ್ಥ ಶೋಷಿತರಿಗೆ ಪರಿಹಾರ ಒದಗಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ ನಮಗೆ ಅರ್ಥ ಆಗ್ತದೆ. ಈಗ ನೋಡುವಾಗ ಶೋಷಿತರಿಗೆ ಪರಿಹಾರವನ್ನು ಒದಗಿಸುವಂಥದ್ದೇ ನಿಶ್ಚಯಾತ್ಮಕ ಕ್ರಿಯೆ. ಈಗ ನನಗೆ ಅನಿಸ್ತದೆ ಮಕ್ಕಳಿಗೆ ಅರ್ಥ ಆಗಿರ್ಬೋದು ಅಂತ. ಒಳಗೊಳ್ಳುವಿಕೆ ಕಾರ್ಯತಂತ್ರಗಳಲ್ಲಿ ಮೊದಲನೇದಾಗಿ ನಾವು ಅಫರ್ಮೇಟಿವ್ ಆಕ್ಷನ್, ಇಲ್ಲದಿದ್ದರೆ ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥವನ್ನು ನಾವು ಕಲಿಬೇಕು. ನಿಶ್ಚಯಾತ್ಮಕ ಕ್ರಿಯೆ ಅರ್ಥ ಈಗ ಅರ್ಥ ಆಗಿದೆ. ದಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ that is John F. Kennedy in America in the year 1961 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಮೇನ್ ಆಗಿ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನು ನಿಲ್ಲಿಸಲಿಕ್ಕೋಸ್ಕರ ಆ ರೀತಿ ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾನೆ. ಸೊ ಈಗ ನಮಗೆ ಹೇಳ್ಬೋದು ಶೋಷಿತರಿಗೆ ಪರಿಹಾರ ಕೊಡುವಂತಹ ದಟ್ ಈಸ್ ಶೋಷಿತರಿಗೆ ಪರಿಹಾರ ಒದಗಿಸುವಂಥದ್ದೇ ಏನು? ನಿಶ್ಚಯಾತ್ಮಕ ಕ್ರಿಯೆ ಅಂತ. ಇನ್ನು ನಮಗೆ ಈ ನಿಶ್ಚಯಾತ್ಮಕ ಕ್ರಿಯೆ ಇಲ್ಲದ್ರೆ ಅಫರ್ಮೇಟಿವ್ ಆಕ್ಷನ್ ಅಲ್ಲಿ ವಾಟ್ ಆರ್ ದಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅನ್ನು ಮಾಡಿದ್ದು ಅಂತ ಹೇಳಿದ್ರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡ ಸಂವಿಧಾನಿಕ ಕ್ರಮಗಳನ್ನು ನಾವು ಕಲಿಬೇಕು. ಮಕ್ಕಳಿಗೆ ಸಾಂವಿಧಾನಿಕ ಕ್ರಮಗಳನ್ನು ಕಲಿಯುವಾಗ ಹಲವಾರು ಕಲಮುಗಳನ್ನು ಸಂವಿಧಾನದಲ್ಲಿ ಬರೆದಿದ್ದಾರೆ, ಆರ್ಟಿಕಲ್ಸ್ ಅನ್ನು ಬರೆದಿದ್ದಾರೆ. ಸೊ ಆಲ್ಮೋಸ್ಟ್ ನಮಗೆ 15 ಕಲಮುಗಳನ್ನು ಕಲಿಬೇಕಾಗ್ತದೆ. ನೋಡಿ, ಇಲ್ಲಿ ನಾನು ಬೋರ್ಡಲ್ಲಿ ನಿಮಗೆ ಈಸಿ ಆಗಲಿಕ್ಕೆ ಬರ್ತಿದ್ದೇನೆ.
ಇಲ್ಲಿ ನೋಡಿ ಒಂದೊಂದು ಆರ್ಟಿಕಲ್ಸ್ ಅನ್ನು ಬರೆದಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳು ಈ ಅಧ್ಯಾಯವನ್ನು ನೋಡುವಾಗ ಇಷ್ಟು ಕಲಮುಗಳನ್ನು ಕಲಿಬೇಕಲ್ಲ, ಇಷ್ಟು ಆರ್ಟಿಕಲ್ಸ್ ಅನ್ನು ಕಲಿಬೇಕಲ್ಲ, ಆದ್ರೆ ಅದನ್ನು ಬಿಟ್ಟು ಬಿಡುವ ಅಂತ ಯೋಚಿಸ್ತಾರೆ. ಹಾಗೆ ಯೋಚಿಸಬೇಡಿ ಮಕ್ಕಳೇ. ನಮಗೆ ಫೈನಲ್ ಎಕ್ಸಾಮಿಗೆ 19 ಮಾರ್ಕಿನ ಪ್ರಶ್ನೆಯು ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಂತ ಚಾಪ್ಟರ್ ಇಂದ ಬರ್ತದೆ. ಸೊ ಹಾಗಾಗಿ ಇದರ ಎಡೆಯಲ್ಲಿ ಕೊಟ್ಟಿದ್ದಾರೆ ಬೇರೆ ಬೇರೆ ಇಂಪಾರ್ಟೆಂಟ್ ಕಲಮುಗಳಿವೆ. ನಾನು ನಿಮಗೆ ಹೇಳ್ತೇನೆ ವೈಲ್ ಎಕ್ಸ್ಪ್ಲೈನಿಂಗ್ ಯಾವುದೆಲ್ಲ ನಿಮಗೆ ಜಾಸ್ತಿಯಾಗಿ ಪಬ್ಲಿಕ್ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆ ಅಂತ. ಸೊ ಅದನ್ನು ನೋಡಿ ನೀವು ಕಲಿಯಬೇಕು. ಮತ್ತೆ ಹೀಗೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅನ್ನು ನಾವೀಗ ಕಲಿಯಬೇಕು. ಸೊ ಇದರಲ್ಲಿ ನಾನು ಹೇಳಿದ್ದೇನೆ 15 ಕಲಮುಗಳಿದೆ, ಆರ್ಟಿಕಲ್ಸ್. ಸೊ ದ ಫಸ್ಟ್ ಆರ್ಟಿಕಲ್ಸ್ ಏನ್ ಹೇಳ್ತಾ ಇದೆ ಅಂತ ನೋಡುವ. ಫಸ್ಟ್ ಆರ್ಟಿಕಲ್ಸ್ ಈಸ್ ಆರ್ಟಿಕಲ್ 15. 15ನೇ ಕಲಮು ಪ್ರಕಾರ ದಟ್ ವಿ ಕ್ಯಾನ್ ಸಿ ದಟ್ ಭಾರತದ ಯಾವುದೇ ನಾಗರಿಕರನ್ನು ಧರ್ಮ ಆಗಲಿ, ಜನಾಂಗ, ಜಾತಿ, ಲಿಂಗ, ಜನ್ಮಸ್ಥಳ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ. We cannot differentiate the citizens of India by telling that or discriminate any citizens by telling his caste, creed, religion or place of birth. So this is the first article, Article 15. ಇನ್ನು ಆರ್ಟಿಕಲ್ 16 ಅಲ್ಲಿ ಏನು ಹೇಳಿದ್ದಾರೆ ಅಂತ ನೋಡುವ. ಸರ್ಕಾರದ ನೇಮಕಾತಿಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕು. ಸೊ ಆರ್ಟಿಕಲ್ 16 ಅಲ್ಲಿ ಈಕ್ವಾಲಿಟಿ ಆಫ್ ಆಪರ್ಚುನಿಟಿ ಟು ಆಲ್ ದ ಪೀಪಲ್ ಹೂ ಆರ್ ಲಿವಿಂಗ್ ಇನ್ ಅವರ್ ಇಂಡಿಯನ್ ಸೊಸೈಟಿ. ಇದನ್ನು ಸಂವಿಧಾನದಲ್ಲಿ ಬರೆದಿದ್ದಾರೆ, ದಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಸೊ ಎಲ್ಲರಿಗೂ ಸಮಾನವಾದ ಅವಕಾಶವನ್ನು ಕೊಡಬೇಕು. ಹಾಗೆ ಆರ್ಟಿಕಲ್ 17 ನೋಡಿ ಮಕ್ಕಳೇ, ಆರ್ಟಿಕಲ್ 17 ಯಾವತ್ತು ಮರಿಬಾರದು. ಯಾಕಂತ ಹೇಳಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಕನ್ಸಿಡರಿಂಗ್ ದ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅನ್ನು ಕಲಿಯುವಾಗ. ಸೊ ಆರ್ಟಿಕಲ್ 17 ಅಬೋಲಿಷಸ್ ದಿ ಅನ್ಟಚಬಿಲಿಟಿ ಇನ್ ದ ಸೊಸೈಟಿ. ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಆರ್ಟಿಕಲ್ 17 ಯಾವತ್ತೂ ನೆನಪಲ್ಲಿ ಇಟ್ಟುಕೊಳ್ಬೇಕು. ಅದು ಜಾಸ್ತಿಯಾಗಿ ಮೋಸ್ಟ್ ಕಾಮನ್ ಎಕ್ಸಾಮಿಗೆ ಬರುವಂತ ಒಂದು ಪ್ರಶ್ನೆ. ಇನ್ನು ನೋಡಿ, ಇದೆಲ್ಲ ಕಂಟಿನ್ಯೂಸ್ ಆಗಿ ಬರ್ತದೆ. ಆರ್ಟಿಕಲ್ 15 ಆಯ್ತು, 16 ಆಯ್ತು, ಮತ್ತೆ ಈಗ 23ಗೆ ಹೋಗ್ಬೇಕು. ಸೊ ದಿಸ್ ಈಸ್ ನಾಟ್ ಗಿವಿಂಗ್ ಎನಿ ಪರ್ಮಿಷನ್ ಫಾರ್ ದಿ ಫೋರ್ಸ್ಡ್ ಲೇಬರ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ದಟ್ ಈಸ್ ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆಯನ್ನು ಕಾನೂನು ರಹಿತ ಅಂತ ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡಬಾರ್ದು, ಕಾನೂನು ಬಾಹಿರ, ಆ ರೀತಿಯಲ್ಲಿ ಕೆಲಸ ಮಾಡಿಸಬಾರದು ಅಂತ. ಇನ್ನು 25ನೇ ಕಲಮು ಅಲ್ಲಿ ಆರ್ಟಿಕಲ್ 25 ಅಲ್ಲಿ ಸಾರ್ವಜನಿಕವಾದ ಯಾವುದೇ ಹಿಂದೂ ಧರ್ಮ ಸಂಸ್ಥೆಗಳು ಎಲ್ಲ ಹಿಂದೂಗಳಿಗೂ ನಾವು ಪ್ರವೇಶ ಕೊಡಬೇಕು. ನೋಡಿ, ಯಾವುದೇ ದೇವಸ್ಥಾನಗಳಿರಲಿ, ಯಾವುದೇ ಪ್ರಾರ್ಥನಾ ಮಂದಿರಗಳಿರಲಿ, ಅಲ್ಲಿ ಯಾವ ಜಾತಿ ಯಾವ ಧರ್ಮ ಅಂತ ಯಾವ ಜಾತಿಗೆ ಬಂದವನ್ನು ನೋಡದೆ ಸೊ ಎಲ್ಲರಿಗೂ ಈಕ್ವಲ್ ಆಗಿ ಹೇಳಿದ್ರೆ all the Hindus have got the right to enter into the temples. Any Hindu institutions or any Hindu temples must give the permission to enter into the temples ಅಂತ ನಮಗೆ ನೋಡಬಹುದು. ಅದು 25ನೇ ಕಲಮು, ದಟ್ ಈಸ್ ಆರ್ಟಿಕಲ್ 25. ಇನ್ನು 29ನೇ ಕಲಮು ಅಲ್ಲಿ ಏನು ಹೇಳಿದ್ದಾರೆ ಅಂತ ನೋಡುವ. ನಾನು ಹೇಳಿದ್ರೆ ದಟ್ ಈಸ್ ಅಲ್ಪಸಂಖ್ಯಾತರು ಇರ್ತಾರೆ. ಸೊ ವಿ ಹಾವ್ ಟು ಗಿವ್ ದ ರೈಟ್ ಟು ದ ಅಲ್ಪಸಂಖ್ಯಾತರಿಗೆ ಏನು ಕೊಡಬೇಕು ನಾವು? ಅವರ ಸಮೂಹಗಳಿಗೆ ಅವರ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಹಕ್ಕು ಇದೆ. So we have to give the right. So they have got the right to protect their cultural and we can see that languages. So that is Article 29. ಇನ್ನು ಆರ್ಟಿಕಲ್ 46 ಅನ್ನು ನೋಡಿದ್ರೆ ಯಾವುದೇ ವಿಶೇಷವಾಗಿ ಸರ್ಕಾರ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಯಾರ ಬಗ್ಗೆ? ಶೆಡ್ಯೂಲ್ಡ್ ಕಾಸ್ಟ್ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಹಾಗೂ ಯಾವುದಾದ್ರೂ ಇನ್ನಿತರ ವೀಕರ್ ಸೆಕ್ಷನ್ ಇದೆ, ಸರ್ಕಾರವು ಅವರ ಬಗ್ಗೆ ಸ್ಪೆಷಲ್ ಕಾಳಜಿಯನ್ನು ವಹಿಸಬೇಕು. ಇನ್ನು ಹೀಗೆ ನೋಡಿದ್ರೆ ಈಗ ನಾವು ಎಷ್ಟು ಆರ್ಟಿಕಲ್ಸ್ ಅನ್ನು ಕಲ್ತಿದ್ದೀವಿ ನೋಡುವ. ಆರ್ಟಿಕಲ್ 15 ಇದೆ, ದೆನ್ ಆರ್ಟಿಕಲ್ 16 ಆಯಿತು,
ಅದಕ್ಕೆ ನಾನು ಹೇಳಿದ್ದು ಮಕ್ಕಳೇ ಅದನ್ನೊಂದು ಆರ್ಡರ್ ಅಲ್ಲಿ ಕಲೀರಿ, ಆವಾಗ ನಿಮಗೆ ತುಂಬಾ ಸುಲಭ ಆಗ್ತದೆ. ನೋಡಿ, ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 17, ಆರ್ಟಿಕಲ್ 23, ಆರ್ಟಿಕಲ್ 25 and ಆರ್ಟಿಕಲ್ 29. ಇನ್ನು ನೋಡಿ ಆರ್ಟಿಕಲ್ 46 ಆಯಿತು. ದೆನ್ ಆರ್ಟಿಕಲ್ 164 ಅಲ್ಲಿ ಏನು ಹೇಳಿದ್ದಾರೆ? ಪರಿಶಿಷ್ಟ ಜಾತಿಗಳು, ಬುಡಕಟ್ಟುಗಳು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಒಂದು ಸಚಿವಾಲಯವನ್ನು ಸ್ಥಾಪಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು 325ನೇ ಕಲಂ, ಅದು ಎಲ್ಲರಿಗೆ ಗೊತ್ತಿರಬೇಕಾದಂಥದ್ದು. 325ನೇ ಕಲಂ ಆರ್ಟಿಕಲ್ 325 ನಮಗೆಲ್ಲರಿಗೂ ಗೊತ್ತಿದೆ. ದಟ್ ಈಸ್ ಎಲ್ಲ ಭಾರತೀಯ ನಾಗರಿಕರಿಗೂ ಮತದಾನದ ಹಕ್ಕನ್ನು ಕೊಡುವಂಥದ್ದು ಆರ್ಟಿಕಲ್ 325. ದ ಗಿವಿಂಗ್ ದ ರೈಟ್ ಟು ವೋಟ್ ಈಸ್ ಆರ್ಟಿಕಲ್ 325. ಇನ್ನು ನೋಡಿ 3 ಆರ್ಟಿಕಲ್ಸ್ ಒಟ್ಟಿಗೆ ಬರ್ತದೆ, 330, 332 and 334. ನೋಡಿ 332, 334. ಸೊ ಇಲ್ಲಿ ನಾವು ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬಲ್ಸ್ಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳಿಗೆ ಎಲ್ಲಿ ಹೌಸಸ್ ಆಫ್ ಪೀಪಲ್ ಮತ್ತು ಲೆಜಿಸ್ಲೇಚರ್ ಅಲ್ಲಿ, ಲೋಕಸಭೆ ಮತ್ತು ವಿಧಾನಸಭೆಗಳಲ್ಲಿ ಅವರಿಗೆ ಸ್ಥಾನಗಳನ್ನು ಮೀಸಲಾತಿ ಇಟ್ಟುಕೊಳ್ಬೇಕು. ಸೊ ಇದು ನಮಗೆ 3 ಕಲಂಗಳಲ್ಲಿ ಬರ್ತದೆ. 3 ದಟ್ ಈಸ್ 330, 332, 334ನೇ ಕಲಂನಲ್ಲಿ. ಇನ್ನು ನಮಗೆ ನೋಡ್ಬೋದು ಆರ್ಟಿಕಲ್ 335 ಅಂತ ಹೇಳಿದ್ರೆ ಸೇವೆಗಳು ಹಾಗೂ ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಮತ್ತು ಪಂಗಡಗಳಿಗೆ ಅವಕಾಶವನ್ನು ಕೊಡಬೇಕು. ಪೋಸ್ಟ್ ಅಂಡ್ ಸರ್ವಿಸಸ್ ವಿ ಹ್ಯಾವ್ ಟು ಗಿವ್ ದ ರೈಟ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂತ. ಇನ್ನು 338ನೇ ಕಲಂನಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರ ವಿಶೇಷ ಅಧಿಕಾರ ನೀಡಿದೆ. ನೋಡಿ, ಅವರಿಗೋಸ್ಕರ ಏನು ಮಾಡಬೇಕು? ವಿಶೇಷವಾಗಿ ಅವರೊಂದು ಸರ್ಕಾರ ಅಧಿಕಾರ ಆಯೋಗವನ್ನು ರಚಿಸಲು, ಅವರ ಬಗ್ಗೆ ಜಾಸ್ತಿಯಾಗಿ ತಿಳ್ಕೊಳ್ಳಲಿಕ್ಕೆ, ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ. ಸೊ ನಾವು ಕಲಿಯುವುದೇ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್ ಅಂತ ಹೇಳಿದರೆ ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ಕಲಿತಾ ಇರುವಂಥದ್ದು. ಅದರಲ್ಲಿ ಕೂಡ ನಮಗೆ ಗೊತ್ತಿದೆ ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ಬರುವಂಥದ್ದು ಯಾವುದು? ನಾವೀಗ ಕಲಿಯುವಂಥದ್ದು ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್, ಇಲ್ಲದಿದ್ದರೆ ಸಂವಿಧಾನಿಕ ಕ್ರಮಗಳು. ಅದು ಯಾರಿಗೋಸ್ಕರ ಜಾಸ್ತಿಯಾಗಿ ಇಲ್ಲಿ ಕೊಟ್ಟಿರುವಂಥದ್ದು? ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ನೋಡಿ, ಇನ್ನು ಆರ್ಟಿಕಲ್ 339 ಇದರಲ್ಲಿ ಏನು ಹೇಳಿದ್ದಾರೆ ನೋಡುವ. ಹಿಂದುಳಿದ ಪ್ರದೇಶಗಳ ಆಡಳಿತ ಮತ್ತು ರಾಜ್ಯಗಳಲ್ಲಿ ಪರಿಶಿಷ್ಟ ಬುಡಕಟ್ಟುಗಳ ಕಲ್ಯಾಣದ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಆಯೋಗ ರಾಷ್ಟ್ರಪತಿ ಆಯೋಗಕ್ಕೆ ತಿಳಿಸ್ತಾರೆ. ಅವರ ಬಗ್ಗೆ ಒಂದು ವರದಿಯನ್ನು ನೀವು ಕೊಡಬೇಕು. ಯಾವುದರಲ್ಲಿ? ಆರ್ಟಿಕಲ್ 339 ಅಲ್ಲಿ. ಇನ್ನು 341 ಅಲ್ಲಿ ದ ಪ್ರೆಸಿಡೆಂಟ್ ಅಂತ ಹೇಳಿದರೆ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಯಾವುದೆಲ್ಲ ಪ್ರದೇಶಗಳಲ್ಲಿ ಪರಿಶಿಷ್ಟ ಜಾತಿಗಳಿದ್ದಾರೆ, ಜನಾಂಗಗಳಿದ್ದಾರೆ ಅಥವಾ ಬುಡಕಟ್ಟುಗಳನ್ನು ಗುರುತಿಸಲು ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ರಾಷ್ಟ್ರಪತಿ ಹೇಳಿದ್ದಾರೆ. ಇನ್ನು ಆರ್ಟಿಕಲ್ 342 ಅದು 2 ಸುಲಭ ಇದೆ ಮಕ್ಕಳೇ. ಆರ್ಟಿಕಲ್ 341 ಅಲ್ಲಿ 341ನೇ ಕಲಮಲ್ಲಿ ನಾವು ಏನು ನೋಡೋದು ಬೇಡ. ರಾಷ್ಟ್ರಪತಿ ಹೇಳಿದ್ದು ಯಾರ ಬಗ್ಗೆ? ಪರಿಶಿಷ್ಟ ಜಾತಿಯ ಬಗ್ಗೆ. ಆರ್ಟಿಕಲ್ 342 ಅಲ್ಲಿ ಅಂತ ಹೇಳಿದ್ರೆ 342ನೇ ಕಲಮಲ್ಲಿ ಹೇಳಿದ್ದು ರಾಷ್ಟ್ರಪತಿ ಯಾರ ಬಗ್ಗೆ ಗುರುತಿಸಲು? ಅದು ಮೇನ್ ಆಗಿ ಪರಿಶಿಷ್ಟ ಬುಡಕಟ್ಟುಗಳು. ಹೀಗೆ ನಮಗೆ ನೋಡ್ಬೋದು ಈಗ 15 ಏನಿದೆ ನಮಗೆ ಸಂವಿಧಾನಿಕ ಕ್ರಮಗಳು, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ದಟ್ ಈಸ್ ಟೇಕನ್ ಫಾರ್ ದ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ಸಿ ಹಿಯರ್ ಒನ್ಸ್ ಅಗೇನ್, ಇನ್ನೊಮ್ಮೆ ನಾನು ಹೇಳ್ತೇನೆ, ನಾವು ಕಲಿತಾ ಇರೋದು 3ನೇ ಅಧ್ಯಾಯ ಇನ್ಕ್ಲೂಸಿವ್ ಸ್ಟ್ರಾಟಜೀಸ್. ಒಳ್ಳೆ ಚಾಪ್ಟರ್. ಸೊ ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ನಮಗೆ ನಮ್ಮ ದೇಶದ ಬಗ್ಗೆ ಅರ್ಥ ಮಾಡಿಕೊಳ್ಳಿಕ್ಕೂ ಆಗ್ತದೆ. ಇನ್ನು ನಮ್ಮಲ್ಲಿ ಯಾವುದೆಲ್ಲ ಫೀಲ್ಡಲ್ಲಿ ಪರಿಶಿಷ್ಟ ಜಾತಿಗಳಂತ ಹೇಳಿದರೆ ಇನ್ನು ಪರಿಶಿಷ್ಟ ಬುಡಕಟ್ಟುಗಳು, ಅವರ ಸಮಸ್ಯೆಗಳು, ಅದಕ್ಕೋಸ್ಕರ ಸಂವಿಧಾನವು ಏನೆಲ್ಲ ಮಾಡಿದೆ ಅಂತ ನಮಗೆ ಅರ್ಥ ಆಗ್ತದೆ. ನೋಡಿ, ಇನ್ಕ್ಲೂಸಿವ್ ಸ್ಟ್ರಾಟಜೀಸಲ್ಲಿ ಕಾರ್ಯತಂತ್ರಗಳಲ್ಲಿ ಫಸ್ಟಿಗೆ ನಾವು ಕಲ್ತಿದ್ದೇವೆ ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥವನ್ನು ಕಲ್ತಿದ್ದೇವೆ ಅಂತ ಹೇಳಿದರೆ ಅಫರ್ಮೇಟಿವ್ ಆಕ್ಷನ್ ರಿಲೇಟಿಂಗ್ ಟು
ದ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ನಾವು ಹೇಳಿದ್ದೇವೆ ಇದನ್ನು ಫಾರ್ ದ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಇದನ್ನು ಜನಾಂಗೀಯ ತಾರತಮ್ಯವನ್ನು ಹೋಗಲಾಡಿಸಲು ದಟ್ ಈಸ್ ಅಮೇರಿಕನ್ ಪ್ರೆಸಿಡೆಂಟ್ ಜಾನ್ ಎಫ್ ಕೆನಡಿ 1961ರಲ್ಲಿ ಒಂದು ಆಜ್ಞೆಯನ್ನು ಹೊರಡಿಸ್ತಾನೆ. ಅದರ ರಿಸಲ್ಟ್ ಏನು? ನಿಶ್ಚಯಾತ್ಮಕ ಕ್ರಿಯೆ. ಸೊ ಅದರ ಕಂಟಿನ್ಯೂಷನ್ ಆಗಿ ನಿಶ್ಚಯಾತ್ಮಕ ಕ್ರಿಯೆಯಲ್ಲಿ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅನ್ನು ಇಷ್ಟೊತ್ತು ನಾವು ಕಲಿತಾ ಇದ್ದದ್ದು 15 ಕಲಂಗಳನ್ನು ನಾವು ಕಲಿಬೇಕು. ದಟ್ ಈಸ್ 15 ಆರ್ಟಿಕಲ್ಸ್ ಇದೆ. ಅದನ್ನು ಬಹಳ ಈಸಿಯಾಗಿ ಮಕ್ಕಳೇ ನಿಮಗೆ ಕಲಿಬಹುದು. ಯಾಕಂತ ಹೇಳಿದ್ರೆ ಆರ್ಟಿಕಲ್ 15 ನೋಡಿ, ಆರ್ಡರ್ ಅಲ್ಲಿ ನೋಡಿ, ಆರ್ಟಿಕಲ್ 15, 16, 17, 23, 25, 29, 46, 164 ಹಾಗೆ ಕಂಟಿನ್ಯೂ ಆಗ್ತದೆ. ಅದರಲ್ಲಿ 2 ಕಲಂಗಳನ್ನು ನೀವು ಮರೀಲೇಬಾರದು. ಯಾವುದೆಲ್ಲ? ಆರ್ಟಿಕಲ್ 17 17ನೇ ಕಲಮು ಏನದು ಕೊಟ್ಟಿದ್ದು? 17ನೇ ಕಲಮು ದಟ್ ಈಸ್ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ, ಅಬೋಲಿಷಸ್ ದಿ ಅನ್ಟಚಬಿಲಿಟಿ. ಇನ್ನೊಂದು ಆರ್ಟಿಕಲ್ 325 ದ ರೈಟ್ ಟು ವೋಟ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಭಾರತೀಯ ನಾಗರಿಕರಿಗೂ ಮತದಾನದ ಹಕ್ಕನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ನಮಗೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಮುಗಿದ್ದು. ಇನ್ನು ಇಲ್ಲಿಗೆ ಮುಗಿಲಿಲ್ಲ ಅಫರ್ಮೇಟಿವ್ ಆಕ್ಷನ್, ನಿಶ್ಚಯಾತ್ಮಕ ಕ್ರಿಯೆ. ಇನ್ನು ನಮಗೆ ಬರುವಂಥದ್ದು ಹಲವಾರು ದಟ್ ಈಸ್ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಶಾಸನಾತ್ಮಕ ಕ್ರಮಗಳು ನಾವು ಕಲಿಬೇಕು. ಲೆಜಿಸ್ಲೇಟಿವ್ ಮೆಷರ್ಸ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂತ, ಅವರಿಗೋಸ್ಕರ ಕಲ್ಯಾಣಕ್ಕಾಗಿ ಕೈಗೊಳ್ಳುವಂಥ ಶಾಸನಾತ್ಮಕ ಕ್ರಮಗಳು. ಇದರಲ್ಲಿ ಬಹಳ ಮುಖ್ಯವಾಗಿ ನಮಗೆ 2 ಕಾನೂನನ್ನು ಕೊಟ್ಟಿದ್ದಾರೆ. ದಟ್ ಈಸ್ ರಿಗಾರ್ಡಿಂಗ್ ದ ಶಾಸನಾತ್ಮಕ ಕ್ರಮಗಳ ಬಗ್ಗೆ. ಅಸ್ಪೃಶ್ಯತೆ ಅಪರಾಧ ಕಾನೂನು 1955, ಅನ್ಟಚಬಿಲಿಟಿ ಆಕ್ಟ್ ದಟ್ ಈಸ್ ಪಾಸ್ಡ್ ಇನ್ ದಿ ಇಯರ್ 1955 ಅಂತ. ಅಸ್ಪೃಶ್ಯತೆಯನ್ನು ನಾವು ಯಾರಾದರೂ ಮಾಡಿದರೆ ಅದಕ್ಕೆ ಕಾನೂನಾತ್ಮಕ ಶಿಕ್ಷೆಯನ್ನು ನಮಗೆ ಕೊಡ್ತಾರೆ. ಸೊ ಇದು ಮೊದಲನೇದಾಗಿ ಮಾಡಿಕೊಂಡಿರುವ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರುವಂತಹ ಶಾಸನಾತ್ಮಕ ಕ್ರಮದಲ್ಲಿ ಬರ್ತದೆ. ಲೆಜಿಸ್ಲೇಟಿವ್ ಮೆಷರ್ಸ್ ಫಾರ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕಾಸ್ಟ್. ಸೊ ಇಲ್ಲಿ ಈ ಆ್ಯಕ್ಟಲ್ಲಿ ಅಂತ ಹೇಳಿದರೆ ಈ ಅಸ್ಪೃಶ್ಯತೆಯ ಕಾನೂನು 1955ರಲ್ಲಿ ಈ ಕಾನೂನಿನ ಪ್ರಕಾರ 4 ನಿಯಮಗಳನ್ನು ನಾವು ಪಾಲಿಸಬೇಕು. 4 ನಿಯಮಗಳು ಬರ್ತದೆ ಈ ಕಾನೂನಿನ ಪ್ರಕಾರ. 5 ಮಾರ್ಕ್ಗೆ ನಿಮಗೆ ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಕಾನೂನಿನ ಪ್ರಕಾರ 4 ಪಾಯಿಂಟ್ಗಳು ನೀವು ಕಲಿಬೇಕು. ಬಹಳ ಈಸಿ ಇದೆ ಅಂತ ಹೇಳಿದರೆ, ಒಂದನೇದಾಗಿ ನಮಗೆ ಗೊತ್ತಿದೆ ಅಸ್ಪೃಶ್ಯತೆಯ ಕಾರಣದಿಂದ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶ ನೀಡುವಂಥದ್ದು, ಹಾಗೆ ಹಳದಿನ ಕಾಲದಲ್ಲಿ ಬಾವಿಯಿಂದ ನೀರನ್ನು ಸೇರುವಂಥದ್ದು, ಕೆರೆಗಳಿಂದ ನೀರನ್ನು ಸೇರುವಂಥದ್ದು, ಯಾವುದೇ ಕೆರೆ ಬಾವಿಯಿಂದ ನೀರು ಪಡೆಯದಂತೆ ಎಲ್ಲರೂ ನಿರ್ಬಂಧಿಸ್ತಾ ಇದ್ದದ್ದು. ಇದು ಯಾವುದು? ದಿಸ್ ಈಸ್ ಎಗೇನ್ಸ್ಟ್ ದ ಯಾವ ಆ್ಯಕ್ಟ್? ದಟ್ ಈಸ್ ದ ಅನ್ಟಚಬಿಲಿಟಿ ಆಫೆನ್ಸಸ್ ಆ್ಯಕ್ಟ್ ಪಾಸ್ಡ್ ಇನ್ ದಿ ಇಯರ್ 1955. ಎರಡನೇದಾಗಿ ಅಂಗಡಿ, ಸಾರ್ವಜನಿಕ ಉಪಹಾರ ಗೃಹಗಳು, ಸಾರ್ವಜನಿಕ ಆಸ್ಪತ್ರೆ ಹಾಗೂ ಶೈಕ್ಷಣಿಕ ಸಂಸ್ಥೆಗಳು, ಸಾರ್ವಜನಿಕ ಮನೋರಂಜನಾ ಗೃಹಗಳಿಗೆ ಈ ಪ್ಲೇಸ್ಗಳಲ್ಲಿ ಎಲ್ಲ ಯಾರಿಗೆ ನಾವು ಎಂಟ್ರಿಯನ್ನು ಕೊಡಬೇಕು, ಪ್ರವೇಶವನ್ನು ಕೊಡಬೇಕು? ಪರಿಶಿಷ್ಟ ಜಾತಿಗಳಿಗೆ. ಸೊ ಇನ್ನು ಮೂರನೇದಾಗಿ ಅವರು ಹೇಳ್ತಾ ಇದ್ದಾರೆ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ನಾವು ಮಾಡಬಾರದು. ಗೃಹ ನಿರ್ಮಾಣವನ್ನು ತಡೆಗೊಳಿಸುವಂಥದ್ದು ಅಥವಾ ಸಾಮಾಜಿಕ ಅಥವಾ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಅಡ್ಡಪಡಿಸುವಂಥದ್ದು, ಇಂಥದನ್ನು ನಾವು ಅವರ ಅಪೋಸ್ ಆಗಿ ಮಾಡಬಾರದು. ಇನ್ನು 4ನೇದಾಗಿ ಅಸ್ಪೃಶ್ಯತೆಯ ಪರಿಗಣಿಸಲ್ಪಟ್ಟವರ ಕೈಯಿಂದ ವಸ್ತುಗಳನ್ನು ಕೊಳ್ಳುವುದು ಹಾಗೆ ಸೇವೆಗಳನ್ನು ಬೇಡ ಅಂತ ಹೇಳುವಂಥದ್ದು. ಸೊ ಒದಗಿಸಲು ನಾವು ನಿರಾಕರಿಸಿದರೆ ಈ ಕಾನೂನಿಗೆ ಅಪೋಸ್ ಆಗಿರ್ತದೆ ನೋಡಿ. ಹಾಗಿದ್ರೆ ಒನ್ಸ್ ಅಗೇನ್ ನಾನು ಹೇಳ್ತೇನೆ, ಲೆಜಿಸ್ಲೇಟಿವ್ ಮೆಷರ್ಸ್ ಟು ಅಪ್ಲಿಫ್ಟ್ ದ ಶೆಡ್ಯೂಲ್ಡ್ ಕಾಸ್ಟಲ್ಲಿ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರುವಂತಹ ಕ್ರಮಗಳಲ್ಲಿ ಮೊದಲನೇದು ಯಾವುದು? ಆ್ಯಕ್ಟ್ ಪಾಸ್ ಮಾಡಿದ್ದು ಅಸ್ಪೃಶ್ಯತೆ ಅಪರಾಧ ಕಾನೂನು 1955. ಈ ಅಪರಾಧ ಕಾನೂನು 1955 ಇಲ್ಲದಿದ್ದರೆ ದಟ್ ಈಸ್ ಅನ್ಟಚಬಿಲಿಟಿ ಆ್ಯಕ್ಟ್ ಪಾಸ್ಡ್ ಇನ್ ಇಯರ್ 1955 ಅಲ್ಲಿ ಏನೆಲ್ಲ ನಿಯಮಗಳನ್ನು ನಾವು ನೆನಪಲ್ಲಿ ಇಟ್ಟುಕೊಳ್ಬೇಕು? ನಾನು ಆಲ್ರೆಡಿ ಹೇಳಿದ್ದೇನೆ 4 ಪಾಯಿಂಟ್ಸ್ ಇದೆ.
ನೋಡಬೇಕು. ಯಾವುದೇ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶ ನಿರಾಕರಿಸಬಾರದು. ಬಾವಿಯಿಂದಾಗಲಿ ಕೆರೆಯಿಂದಾಗಲಿ ನೀರನ್ನು ಸೇರುವುದನ್ನು ನಾವು ನಿರಾಕರಿಸಬಾರದು. ಎರಡನೇದಾಗಿ ಮಕ್ಕಳೇ, ಅಂಗಡಿ, ಸಾರ್ವಜನಿಕ ಸ್ಥಳಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಇವುಗಳೆಲ್ಲ ಎಲ್ಲರಿಗೂ ಈಕ್ವಲ್ ಆಗಿ ನಾವು ಅನುಮತಿಯನ್ನು ನೀಡಬೇಕು. ಮೂರನೇದಾಗಿ ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಡ್ಡವನ್ನು ಅವರಿಗೆ ಮಾಡಬಾರದು. ಇನ್ನು ಅಸ್ಪೃಶ್ಯತೆಯ ಪರಿಗಣಿಸಲ್ಪಟ್ಟ ಅವರ ಕೈಯಿಂದ ವಸ್ತುಗಳನ್ನು ತಗೊಳ್ಳುವಂಥದ್ದು, ಹಾಗೆ ಅವರಿಗೆ ಮಾರಾಟ ಮಾಡುವುದಿಲ್ಲ ಅಂತ ಹೇಳುವಂಥದ್ದು, ನಾವು ನಿರಾಕರಿಸುವಂಥದ್ದು, ಇದೆಲ್ಲ ನಮಗೆ ಗೊತ್ತಿರ್ತದೆ, ಸಮಸ್ಯೆಗಳು ಆಗ್ತದೆ. ಇಷ್ಟು 4 ಪಾಯಿಂಟ್ ಯಾವುದರಲ್ಲಿ ಬರ್ತದೆ? ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರುವಂತಹ ಶಾಸನಾತ್ಮಕ ಕ್ರಮಗಳಲ್ಲಿ ಮೊದಲನೆಯದು ಅಸ್ಪೃಶ್ಯತೆಯ ಇಲ್ಲದಿದ್ದರೆ ಅಪರಾಧ ಕಾನೂನು 1955. ಇನ್ನೊಂದಿದೆ ನಮಗೆ ನೋಡಿ ಮಕ್ಕಳೇ, ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಅಂತ ಹೇಳಿ. That is, we can say that Scheduled Caste and Scheduled Tribals Prevention and Atrocities Act passed in year 1989 ಅಂತ. ಯಾವುದೇ ರೀತಿಯಲ್ಲಿ ಆಗಿರುವಂತಹ ಕ್ರೈಮ್ಸ್ ಅನ್ನು ನಾವು ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿದರೆ ಪರಿಶಿಷ್ಟ ಜಾತಿಗಳಿಗಾಗಲಿ ಪರಿಶಿಷ್ಟ ಪಂಗಡಗಳ ಅಪೋಸ್ ಆಗಿ ಮಾಡಿದರೆ ನಮಗೆ ಏನು ಮಾಡ್ತಾರೆ? ದಟ್ ಈಸ್ ವೆರಿ ಸೀರಿಯಸ್ಲಿ ಶಿಕ್ಷೆಯನ್ನು ನಮಗೆ ಸಿಗ್ತದೆ. ಸೊ ಆದ ಕಾರಣ ಈ ಕಾಯ್ದೆಯನ್ನು ಅವರು ಪಾಸ್ ಮಾಡಿದ್ದಾರೆ. ದಟ್ ಈಸ್ ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಸಂರಕ್ಷಣಾತ್ಮಕ, ಪ್ರತಿಬಂಧಕ, ದಂಡನಾತ್ಮಕ ಮತ್ತು ಪುನರ್ವಸತಿಕರಣ ಸ್ಪಷ್ಟ ನಿರ್ದೇಶಗಳನ್ನು ನೀಡಲಾಗಿದ್ದು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇದನ್ನು ಪಾಲಿಸಬೇಕಾಗುತ್ತದೆ. ನೋಡಿ, ಕರೆಕ್ಟಾಗಿ ಹೇಳಿದ್ದಾರೆ. ಇದನ್ನು ಸುಮ್ಮನೆ ಅಲ್ಲಿಗೆ ಹೇಳಿ ಬಿಡುವಂಥದ್ದಲ್ಲ. ನಾವು ಕರೆಕ್ಟಾಗಿ ಪ್ರತಿಯೊಂದು ದೇಶಗಳಲ್ಲಿ ಇದನ್ನು ನಾವು ಪಾಲಿಸಬೇಕು. ಸೊ ಇನ್ನು ನಮಗೆ ಕಲಿಯಲಿಕ್ಕೆ ಇರುವಂಥದ್ದು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕ್ರಮಗಳು ಯಾವುದು ಎಲ್ಲ ಅಂತ. ಪರಿಶಿಷ್ಟ ಜಾತಿಗಳ ಕೈಗೊಳ್ಳಲಾದ ಕ್ರಮಗಳು, ದಟ್ ಈಸ್ ಫಾರ್ ದ ಡೆವಲಪ್ಮೆಂಟಲ್ ಮೆಷರ್ಸ್ ಟೇಕನ್ ಫಾರ್ ದ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂಡ್ ದಿ ಶೆಡ್ಯೂಲ್ಡ್ ಕಾಸ್ಟ್. ಸೊ ಮೇನ್ಲಿ ವಿ ಹ್ಯಾವ್ ಟು ಸ್ಟಡಿ ಹಿಯರ್ ಆಲ್ಸೋ 5 ಪಾಯಿಂಟ್ಸ್. ಪ್ರೀತಿಯ ಮಕ್ಕಳೇ, 5 ಪಾಯಿಂಟ್ ಇದೆ. ನೀವು ನೋಡುವಾಗ ಫಸ್ಟ್ ಇದ್ದರೆ 15 ಪಾಯಿಂಟ್ ಅಂತಾಯಿತು. ಪುನಃ 4 ಪಾಯಿಂಟ್ ಇನ್ನೊಂದು ಆ್ಯಕ್ಟಲ್ಲಿ ಬರ್ತದೆ. ಇನ್ನೊಂದು ಆ್ಯಕ್ಟನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಅಂಡ್ ಅಟ್ರೋಸಿಟಿ ಆ್ಯಕ್ಟ್ ಅಂತ ಹೇಳಿ. ಇನ್ನೂ ನಮಗೆ ಕೊಟ್ಟಿದ್ದಾರೆ ವಾಟ್ ಆರ್ ದಿ ಡೆವಲಪ್ಮೆಂಟಲ್ ಮೆಷರ್ಸ್ ಟೇಕನ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ಡೆವಲಪ್ಮೆಂಟಲ್ ಮೆಷರ್ಸ್ ಅಂತ ಹೇಳಿದರೆ ಏನು? ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳು ಯಾವುದು ಅಂತ. ಸೊ ಪರಿಶಿಷ್ಟ ಜಾತಿಗಳಿಗೋಸ್ಕರ ಕೈಗೊಂಡ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ 5 ಪಾಯಿಂಟ್ಗಳು ಬರ್ತದೆ. ದಟ್ ಈಸ್ ಅಪಾಯಿಂಟ್ಮೆಂಟ್ ಆಫ್ ಎ ನ್ಯಾಷನಲ್ ಕಮಿಷನ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂತೇಳಿ. ದೆನ್ ಎಜುಕೇಷನಲ್ ಆಪರ್ಚುನಿಟೀಸ್, ಎಕನಾಮಿಕ್ ಆಪರ್ಚುನಿಟೀಸ್, ಎಕ್ಸ್ಪ್ಯಾನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅಂಡ್ ರಿಸರ್ವೇಷನ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ದಿ ಶೆಡ್ಯೂಲ್ಡ್ ಟ್ರೈಬಲ್ಸ್. ದೆನ್ ದಿ ಡೆವಲಪ್ಮೆಂಟ್ ಆಫ್ ಆಲ್ ದೀಸ್ ಪೀಪಲ್ ಥ್ರೂ ದಿ 5-year plans. ಸೊ ಇಷ್ಟು 5 ಪಾಯಿಂಟ್. ಇದು ಬಹಳ ಸುಲಭವಿದೆ. ನಮ್ಮದೇ ವಾಕ್ಯದಲ್ಲಿ ನಮಗೆ ಬರೀಬೋದು, ಆದರೆ ಪಾಯಿಂಟ್ಗಳನ್ನು ಮಾತ್ರ ನಾವು ಕರೆಕ್ಟಾಗಿ ಕಲಿಬೇಕಾದ ಅಗತ್ಯ ಇರುವುದು. ಯಾಕೆಂತ ಹೇಳಿದರೆ ಎಲ್ಲ ನಮಗೆ ಗೊತ್ತಿದೆ. ಸಣ್ಣ ಕ್ಲಾಸಿಂದಲೇ ಯಾವುದೆಲ್ಲ ಪರಿಶಿಷ್ಟ ಜಾತಿಗಳು ಪಂಗಡಗಳನ್ನು ಹೇಗೆ ಯಾವುದೆಲ್ಲ ಅಸ್ಪೃಶ್ಯತೆಯನ್ನು ಅವರು ಸಹಿಸ್ತಾ ಇದ್ದದ್ದು, ಇದೆಲ್ಲ ನಾವು ಕಲಿತಾ ಇರುವಂಥ ವಿಷಯಗಳು. ಸೊ ಈಗ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ, ಅದು ಮೊದಲನೆಯದು. ನಾವು ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಬರುವಂಥದ್ದು ಮೊದಲನೇದಾಗಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕವನ್ನು ಕೊಟ್ಟಿದ್ದಾರೆ. ದಟ್ ಈಸ್ ಅಪಾಯಿಂಟ್ಮೆಂಟ್ ಆಫ್ ಎ ನ್ಯಾಷನಲ್ ಕಮಿಷನ್ ಫಾರ್ ದ ವೆಲ್ಫೇರ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ದಿ ಶೆಡ್ಯೂಲ್ಡ್ ಟ್ರೈಬಲ್ಸ್ ಅಂತೇಳಿ ಆಯೋಗವನ್ನು ರಚಿಸಿದ್ದಾರೆ. ಇನ್ನು ಎರಡನೇದಾಗಿ ಎಜುಕೇಷನಲ್ ಆಪರ್ಚುನಿಟೀಸ್, ಶೈಕ್ಷಣಿಕ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಅದು ನಾನು ನಿಮಗೆ ಹೇಳಬೇಕಾಗಿಲ್ಲ. ನಮ್ಮ ಶಾಲೆಯಲ್ಲಿ ನಾವು ನೋಡುವಾಗ ನಮಗೆ ಗೊತ್ತಾಗ್ತದೆ. ಶೆಡ್ಯೂಲ್ಡ್ ಕಾಸ್ಟ್ನವರಿಗೆ ಇಲ್ಲದಿದ್ದರೆ ಪರಿಶಿಷ್ಟ ಜಾತಿಗಳಿಗೆ ತುಂಬ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಯಾಕೆಂತ ಹೇಳಿದರೆ ಉಚಿತ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಪುಸ್ತಕಗಳು, ಲೇಖನ ಸಾಮಗ್ರಿಗಳು, ಸಮವಸ್ತ್ರ, ವಿದ್ಯಾರ್ಥಿ ವೇತನ, ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ.
ಇದ್ದಾರೆ, ಮಧ್ಯಾಹ್ನದ ಉಪಹಾರವನ್ನು ಕೊಡ್ತಾ ಇದ್ದಾರೆ, ಉಚಿತ ಆಹಾರ ಮತ್ತು ವಸತಿಯನ್ನು ಕೊಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಅವರನ್ನು ಯಾವ ರೀತಿ ನಾವು ಮೇಲಕ್ಕೆ ತರಬೇಕು, ಹೌ ವಿ ಕ್ಯಾನ್ ಡೆವಲಪ್ the life or whatever the things we can do for the welfare of the scheduled caste. ಇನ್ನು ಮೂರನೇದಾಗಿ ಆರ್ಥಿಕ ಅವಕಾಶಗಳ ವಿಸ್ತರಣೆ, ಎಕನಾಮಿಕ್ ಆಪರ್ಚುನಿಟೀಸ್ ಕೂಡ ನಮಗೆ ನೋಡಬಹುದು. ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳಿಗೆ ಆರ್ಥಿಕ ಅವಕಾಶಗಳನ್ನು ನೀಡಲು ಕ್ರಮ ಕೈಗೊಂಡಿದ್ದಾರೆ. ಉದಾಹರಣೆಗೆ ಹೇಳುವುದಾದರೆ ಭೂರಹಿತ ಪರಿಶಿಷ್ಟ ಜಾತಿಯವರಿಗೆ ದಟ್ ಈಸ್ ಭೂಮಿ ನೀಡಲಾಗುತ್ತದೆ. ನೋಡಿ ಎಷ್ಟು ಮೀಸಲಾತಿಯನ್ನು ಅವರಿಗೆ ಕೊಟ್ಟಿದ್ದಾರೆ, ಎಷ್ಟು ಚಂದ ಗವರ್ಮೆಂಟ್ ಸರ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ನೋಡಿ ಭೂರಹಿತ ಪರಿಶಿಷ್ಟ ಜಾತಿಯವರಿಗೆ ಭೂಮಿಯನ್ನು ಕೊಡ್ತಾರೆ, ಹಾಗೆ ಭೂ ಮಾಲೀಕತ್ವವನ್ನು ಕೂಡ ಕೊಡ್ತಾರೆ. ಹಾಗೆ ನಮಗೆ ನೋಡ್ಬೋದು ಅವರಿಗೆ ಕೃಷಿ ಮಾಡಬೇಕಿದ್ರೆ ಬೀಜಗಳು, ಕೃಷಿ ಉಪಕರಣಗಳು, ಗೊಬ್ಬರ, ಕೀಟನಾಶಕಗಳು, ಬಡ್ಡಿ ರಹಿತ ಸಾಲಗಳು, ಮತ್ತು ಗೈನುಗಾರಿಕೆ, ಕೋಳಿ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಹೀಗೆ ಹಲವಾರು ರೀತಿಯಲ್ಲಿ ಸರ್ಕಾರ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಹೇಗೆ ನಮಗೆ ಪರಿಶಿಷ್ಟ ಜಾತಿಗಳಾಗಲಿ ಪಂಗಡಗಳಾಗಲಿ ಅವರನ್ನು ಮೇಲೆ ಡೆವಲಪ್ಮೆಂಟ್ಗೆ ತರ್ಬೋದು, ವೆಲ್ಫೇರ್ ಅವರ ಲೈಫನ್ನು ಹೇಗೆ ನಮಗೆ ಇಂಪ್ರೂವ್ ಮಾಡ್ಬೋದು ಅಂತ ಹೇಳಿ. ಈಗ ನಾವು ಏನೆಲ್ಲ ಕಲ್ತಿದ್ದೇವೆ, ಯಾವುದು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ ಕಲ್ತಿದ್ದೇವೆ. ಶೈಕ್ಷಣಿಕ ಅವಕಾಶಗಳು ಯಾವುದೆಲ್ಲ ಅವರಿಗೆ ಸಿಗ್ತದೆ ಅಂತ, ದಟ್ ಈಸ್ ಎಜುಕೇಷನಲ್ ಆಪರ್ಚುನಿಟೀಸ್, ದೆನ್ ಎಕನಾಮಿಕ್ ಆಪರ್ಚುನಿಟೀಸ್, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಹಾಗೂ ಇನ್ನು ನಮಗೆ ಗೊತ್ತಿದೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ದಟ್ ಈಸ್ ರಿಗಾರ್ಡಿಂಗ್ ದ expansion of employment opportunities and reservation facilities for the scheduled caste and the scheduled tribals. ನೋಡಿ ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಲು ಸರ್ಕಾರ ಕೊಟ್ಟಿರುವಂಥದ್ದು ಸಂವಿಧಾನ ಅವಕಾಶವನ್ನು ಕಲ್ಪಿಸಿದೆ. ಪರಿಶಿಷ್ಟ ಜಾತಿಗಳಿಗೆ 15% ಮತ್ತು ಪರಿಶಿಷ್ಟ ಪಂಗಡಗಳಿಗೆ 7.5% ಮೀಸಲಾತಿಯನ್ನು ನೀಡಲಾಗಿದೆ. ಸೊ ಇದು 4ನೇ ಪಾಯಿಂಟ್, ಉದ್ಯೋಗ ಅವಕಾಶಗಳ ವಿಸ್ತರಣೆ ಮತ್ತು ಮೀಸಲಾತಿ. ಇನ್ನು ನಾನು ಹೇಳಿದ್ದೇನೆ ನಮಗೆ 5 ಪಾಯಿಂಟ್ಗಳನ್ನು ಕಲೀಲಿಕ್ಕಿದೆ ಇದರಲ್ಲಿ. ಸೊ ಈಗ 4 ಆಯಿತು, 5ನೇದು ಯಾವುದು, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ಪಂಚವಾರ್ಷಿಕ ಯೋಜನೆಗಳು ನಮಗೆ ಗೊತ್ತಿದೆ, ಒಂದೊಂದು ಪಂಚವಾರ್ಷಿಕ ಯೋಜನೆಗಳಲ್ಲಿ ಇಷ್ಟು ದುಡ್ಡನ್ನು ಸರ್ಕಾರ ಕೊಡ್ತಾರೆ ಅವರ ಡೆವಲಪ್ಮೆಂಟಿಗೆ, ವೆಲ್ಫೇರಿಗೋಸ್ಕರ. ಸೊ ಇಲ್ಲಿ ಹೀಗೆ ನೋಡುವಾಗ ನನಗೆ ನೋಡ್ಬೋದು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೇಂದ್ರ ಸರ್ಕಾರವು ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ 3 ಸಮಗ್ರ ಯೋಜನೆಗಳನ್ನು ಪ್ರಯೋಜಿಸಿದಾಗಿತ್ತು. 3 ಸಮಗ್ರ ಯೋಜನೆಗಳನ್ನು ಕೊಟ್ಟಿದ್ದಾರೆ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ದಟ್ ಈಸ್ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ಅದು ಯಾವುದೆಲ್ಲ ಅಂತ ಹೇಳಿದರೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ಹೇಳಿ, ವಿಶೇಷ ಘಟಕ ಯೋಜನೆ ಅಂತ ಹೇಳಿ, ಇನ್ನು ವಿಶೇಷ ಕೇಂದ್ರ ನೆರವು ಅಂತ ಹೇಳಿ, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಇನ್ನೊಂದು, ಹಾಗೂ ನಮಗೆ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಅಂತ ಹೇಳಿ, ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ 3 ಕೊಟ್ಟಿದ್ದಾರೆ. ಸೊ ಹೀಗೆ ನಮಗೆ ನೋಡ್ಬೋದು ವಿಶೇಷ ಘಟಕ ಯೋಜನೆಯನ್ನು ಕೊಟ್ಟಿದ್ದಾರೆ. ಏನು ಅಂತ ನೋಡುವ, ವಿಶೇಷ ಘಟಕ ಯೋಜನೆ. ಇನ್ನು ಮಕ್ಕಳೇ ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, SCP ಅಂತ, ಎಕ್ಸ್ಪ್ಯಾಂಡ್ SCP ಅಂತ ನಿಮಗೆ ಪರೀಕ್ಷೆಗೆ ಕೇಳ್ತಾರೆ. SCP ಅನ್ನು ವಿಸ್ತರಿಸಿ ಅಂತ. ಸೊ ಆದ ಕಾರಣ ಇಂಗ್ಲೀಷಲ್ಲಿ ಕೊಟ್ಟಿರುವಂತಹ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತ ಹೇಳುವಂತಹ ಈ ವರ್ಡ್ ಕೂಡ ನೀವು ಕಲಿಯುವಂಥದ್ದು ಒಳ್ಳೆಯದಾಗಿರ್ತದೆ ಅಂತ ನನಗೆ ಅನಿಸ್ತದೆ. ದಟ್ ಈಸ್ ರಿಗಾರ್ಡಿಂಗ್ ದ SCP, ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್. ಸೊ ಇದು ಯಾಕಾಗಿ ಮಾಡಿದೆ ಅಂತ ಹೇಳಿದರೆ, ಗಿವಿಂಗ್ ಅಸಿಸ್ಟೆನ್ಸ್ ಟು ದಿ SC ಫ್ಯಾಮಿಲೀಸ್ ಟು ಇಂಪ್ರೂವ್ ದೇಯರ್ ಇನ್ಕಮ್. ಏನು ಅಂತ ನಿಮಗೆ ಅರ್ಥ ಆಗಿದೆ, ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಅಗತ್ಯ ನೆರವು ನೀಡುವುದು ಈ ಯೋಜನೆಯ ಉದ್ದೇಶ ಅಂತ. ಯಾವ ಯೋಜನೆಯ ಉದ್ದೇಶ? ವಿಶೇಷ ಘಟಕ ಯೋಜನೆ, ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅಂತೇಳಿ, ಮತ್ತೆ ವಿಶೇಷ ಕೇಂದ್ರ ನೆರವು ಅಂತೇಳಿ, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತೇಳಿ ಇನ್ನೊಂದು ಯೋಜನೆಯನ್ನು ಕೊಟ್ಟಿದ್ದಾರೆ. ಸೊ ದಟ್ ಈಸ್ economic advancement for the SC families, those who are below the poverty line. That is especially we have to concentrate the people who are below
ಅಟೆನ್ಷನ್. ಇದನ್ನು SCA ಅಂತ ಹೇಳುದು. ಎಕ್ಸ್ಪ್ಯಾಂಡ್ SCA, ಇಲ್ಲದಿದ್ರೆ SCA ವಿಸ್ತರಿಸಿ ಅಂತ ಹೇಳಿದ್ರೆ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂತ ಹೇಳಿ. ಇದೆಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಕುಟುಂಬಗಳ ಪ್ರಗತಿಗೆ ನೆರವಾಗಲು ರಾಜ್ಯಗಳಿಗೆ ಕೇಂದ್ರದಿಂದ ವಿಶೇಷ ಧನ ಸಹಾಯವನ್ನು ಕೊಟ್ಟಿದ್ದಾರೆ. ಸೊ ಯಾವುದರಲ್ಲಿ ಬಡತನದ ರೇಖೆಯ ಕೆಳಗೆ ಇರುವಂತಹ ಗರಿಷ್ಠ ಸಂಖ್ಯೆಯ ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ, ಬಡತನ ಅಲ್ಲ, ಬಡತನ ರೇಖೆಯ ಕೆಳಗೆ ಇರುವವರು, ದಟ್ ಈಸ್ ಹೂ ಆರ್ ದ ಪೀಪಲ್ ಬಿಲೋ ದ ಪಾವರ್ಟಿ ಲೈನ್. ಇನ್ನೊಂದು ಪಂಚವಾರ್ಷಿಕ ಯೋಜನೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಅಭಿವೃದ್ಧಿ ನಿಗಮ ಅಂತ ಹೇಳಿ, ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಅಗತ್ಯ ಆರ್ಥಿಕ ನೆರವನ್ನು ಒದಗಿಸುವ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ 3 ಇಂಪಾರ್ಟೆಂಟ್ ಥಿಂಗ್ಸ್ ಅನ್ನು ಮಾಡಿದ್ದಾರೆ. ಯಾವುದೆಲ್ಲ? ವಿಶೇಷ ಘಟಕ ಯೋಜನೆ ಅಂತ ಹೇಳಿದ್ರೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ದೆನ್ ವಿಶೇಷ ಕೇಂದ್ರ ನೆರವು ಅಂತ ಹೇಳಿದ್ರೆ ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್, ಮತ್ತೆ SCDC ಅಂತೇಳಿ ಶೆಡ್ಯೂಲ್ಡ್ ಕಾಸ್ಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಹೇಳಿ. ಅದು 3 ಕೂಡ ನೀವು ಕಲಿಯಬೇಕು. 2 ಮಾರ್ಕಿಗೆ ಇರ್ಬೋದು, 5 ಮಾರ್ಕಿಗೆ ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿ ವಿಸ್ತರಿಸಿ ಹಾಗೂ ಅದರ ಉದ್ದೇಶವನ್ನು ಬರೀರಿ ಅಂತ ಹೇಳಿದ್ರೆ, ವಿಶೇಷ ಘಟಕ ಯೋಜನೆ ಉದ್ದೇಶ ಏನಂತ ಹೇಳಿದ್ರೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ನೆರವು ನೀಡುವಂಥದ್ದು. ಹಾಗೆ ವಿಶೇಷ ಕೇಂದ್ರ ನೆರವಿನ ಉದ್ದೇಶ ಏನಂತ ಹೇಳಿದ್ರೆ ಇದು ಬಡತನದ ರೇಖೆಯ ಕೆಳಗೆ ಇರುವವರಿಗೆ, ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಪ್ರಗತಿಗೆ ನೆರವನ್ನು ನೀಡುವಂಥದ್ದು. 3ನೇದಾಗಿ ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಅಂತ ಹೇಳಿ ಪರಿಶಿಷ್ಟ ಜಾತಿ ಕುಟುಂಬಗಳಿಗೆ ಹಣಕಾಸು ಸಂಸ್ಥೆಗಳಿಂದ ಅಗತ್ಯ ಆರ್ಥಿಕ ನೆರವನ್ನು ಒದಗಿಸುವಂಥದ್ದು. ಸೊ ಡಿಯರ್ ಸ್ಟೂಡೆಂಟ್ಸ್, ಪ್ರೀತಿಯ ಮಕ್ಕಳೇ, ನಾವು ಇಷ್ಟೊತ್ತು 3ನೇ ಅಧ್ಯಾಯದಲ್ಲಿ ಏನೆಲ್ಲ ಕಲ್ತಿದ್ದೇವೆ. ನಾವು 3ನೇ ಅಧ್ಯಾಯದ ಹೆಸರು ಮರೆತು ಹೋಗಿರ್ಲಿಕ್ಕಿಲ್ಲ ಅಂತ ನಾನು ಅನಿಸ್ತೇನೆ. ಯಾಕೆಂತ ಹೇಳಿದ್ರೆ ಯಾವುದು ಇನ್ಕ್ಲೂಸಿವ್ ಸ್ಟ್ರಾಟಜೀಸ್, ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ಕಲಿತಾ ಇದ್ದದ್ದು. ಒಳಗೊಳ್ಳುವಿಕೆಯ ಕಾರ್ಯತಂತ್ರಗಳನ್ನು ಅಮೇರಿಕಾದಲ್ಲಿ ಫಸ್ಟ್ಗೆ ಅದನ್ನು ಅಳವಡಿಸಲಾಗಿದೆ. ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ 1961ರಲ್ಲಿ. ನಿಶ್ಚಯಾತ್ಮಕ ಕ್ರಿಯೆಯ ಅರ್ಥವನ್ನು ಕೇಳಿದ್ರೆ ಏನು? ಅದರ ಅರ್ಥ ಶೋಷಿತರಿಗೆ ಪರಿಹಾರ ಒದಗಿಸುವುದೇ ನಿಶ್ಚಯಾತ್ಮಕ ಕ್ರಿಯೆ ಅಂತ. ಶೋಷಿತರಿಗೆ ಪರಿಹಾರವನ್ನು ಒದಗಿಸುವಂಥದ್ದೇ. ಸೊ ಶೋಷಿತರಿಗೆ ಪರಿಹಾರವನ್ನು ಒದಗಿಸುವುದಕ್ಕೋಸ್ಕರ ಮೇನ್ ಆಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ಸಂವಿಧಾನ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನಾವೀಗ ಡಿಸ್ಕಸ್ ಮಾಡಿದ್ದೇವೆ. 15 ಕಲಮುಗಳನ್ನು ಮಾಡಿದ್ದಾರೆ. ಯಾವುದು? ಆರ್ಟಿಕಲ್ಸ್ ಅನ್ನು ಕೊಟ್ಟಿದ್ದಾರೆ. ಟು ಪ್ರೊಟೆಕ್ಟ್ ಫಾರ್ ದ ವೆಲ್ಫೇರ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬಲ್ಸ್. ಸೊ ದೇ ಹ್ಯಾವ್ ಗಿವನ್ ಆಲ್ಮೋಸ್ಟ್ 15 important articles, and then some of the important legislative measures for the upliftment of the scheduled caste and scheduled tribals ಅಂತ ಹೇಳಿದ್ರೆ that is ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಶಾಸನಾತ್ಮಕ ಕ್ರಮಗಳನ್ನು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಾವು ಅಸ್ಪೃಶ್ಯತೆಯ ಕಾನೂನು 1955 ಕಲ್ತಿದ್ದೇವೆ. ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಕಾಯ್ದೆ 1989 ಕಲ್ತಿದ್ದೇವೆ. ಹಾಗೂ ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕಾಗಿ ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಯಾವುದೆಲ್ಲ ಬರ್ತದೆ? ಪರಿಶಿಷ್ಟ ಜಾತಿಗಳು ಮತ್ತು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ಆಯೋಗದ ನೇಮಕ, ಶೈಕ್ಷಣಿಕ ಅವಕಾಶಗಳು, ಆರ್ಥಿಕ ಅವಕಾಶಗಳ ವಿಸ್ತರಣೆ, ಉದ್ಯೋಗ ಅವಕಾಶದ ವಿಸ್ತರಣೆ ಮತ್ತು ಮೀಸಲಾತಿ ಹಾಗೂ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣ. ಸೊ ಪಂಚವಾರ್ಷಿಕ ಯೋಜನೆಗಳ ಮೂಲಕ ಪರಿಶಿಷ್ಟ ಜಾತಿಗಳ ಕಲ್ಯಾಣದಲ್ಲಿ 3 ಪಾಯಿಂಟ್ಗಳು ಬರುತ್ತೆ. ದಟ್ ಈಸ್ ವಿಶೇಷ ಘಟಕ ಯೋಜನೆ, ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್ ಆ್ಯಂಡ್ ವಿಶೇಷ ಕೇಂದ್ರ ಸಂಘ, ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಅಂಡ್ SCDC, ಪರಿಶಿಷ್ಟ ಜಾತಿ ಅಭಿವೃದ್ಧಿ ನಿಗಮ ಅಂತ. ಇಷ್ಟು ನಮಗೆ ಸರ್ಕಾರ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಆರ್ ಲೆಜಿಸ್ಲೇಟಿವ್ ಮೆಷರ್ಸ್ ಡನ್ ಫಾರ್ ದಿ scheduled caste and scheduled tribals. Okay, dear children, we can continue after some time. Okay, thank you.